ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಬೆಳಗ್ಗೆ ನೋಡಿ ಸ್ಕೂಲ್ಗೆ ಹೊರಟಿದ್ದೀವಿ. ಪಾಪು ಅಂತೂ ಫುಲ್ ಅಳ್ತಾ ಇದ್ದಾಳೆ. ಏನು ಮಾಡಿದ್ರೂ ಒಂಥರ ಬೇಜಾರು ಅವಳಿಗಂತೂ. ಏನೇ ಸಮಾಧಾನ ಮಾಡಿದ್ರೂ ಮಳೆ ಬೇರೆ ಇವತ್ತು ಜೋರಾಗಿ ಬರ್ತಾ ಇತ್ತು. ಹಾಗೆ ಸ್ಕೂಲ್ಗೆ ಹೊರಟಿದ್ದೀವಲ್ವ, ಸೊ ಅವಳನ್ನು ಡ್ರಾಪ್ ಮಾಡಿ ಬರೋವಷ್ಟು ಹೊತ್ತಲ್ಲೇ ಸುಮಾರು ಹೊತ್ತು ಆಗಿಬಿಡುತ್ತೆ. ತುಂಬಾ ಅಳ್ತಾಳೆ ಇವಾಗಂತೂ. ಫಸ್ಟ್ ಒಂದೆರಡು ದಿನ ಸ್ವಲ್ಪ ಬೆಟರ್ ಇದ್ಲು, ಆಮೇಲಂತೂ ಮನೆಯಿಂದ ಹೊರಡ್ಬೇಕಾದ್ರೇ ಗೊತ್ತಾಗ್ಬಿಟ್ಟಿದೆ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಳ್ತಾಳೆ. ಇನ್ನೂ ಒಂದು ಸ್ವಲ್ಪ ದಿನ ಬೇಕು ಅಡ್ಜಸ್ಟ್ ಆಗೋಕ್ಕೆ. ಸೊ ಹಾಗೆ ಅವಳಿಗೆ ಇವತ್ತು ಲಂಚ್ ಬಾಕ್ಸ್ಗೆ ಸ್ವಲ್ಪ ವೆಜಿಟೇಬಲ್ ಪಲಾವ್, ಅದ್ರ ಜೊತೆಗೆ ಒಂದು ಸ್ವಲ್ಪ ಮಖಾನ ಹಾಕ್ಕೊಟ್ಟಿದ್ದೀನಿ. ಸೊ ಸ್ನ್ಯಾಕ್ಸ್ಗೆ ಮಖಾನ ಆಗುತ್ತೆ ಅಂತ ಹೇಳಿಬಿಟ್ಟು. ಇದು ಲಂಚ್ ಅಲ್ಲ, ಇದು ಆ್ಯಕ್ಚುಲಿ ಅವಳಿಗೆ ಸ್ನ್ಯಾಕ್ ಬಾಕ್ಸ್. ಲಂಚ್ ಅವ್ರಿಗೆ ಮಧ್ಯಾಹ್ನ ಸ್ಕೂಲಲ್ಲೇ ಇದೆ. ಸೊ ಹಾಗಾಗಿ ಈಗ ಸ್ನ್ಯಾಕ್ ಬಾಕ್ಸ್ ಕೂಡ ರೆಡಿ ಮಾಡಿದ್ದಾಯಿತು. ಕರ್ಕೊಂಡು ಹೋಗಬೇಕು. ಹಾಗೆ ಈ ಲಂಚ್ ಬಾಕ್ಸ್ ಆಗಿರ್ಬೋದು ಎಲ್ಲ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ. ಲಂಚ್ ಅವಳ ಬ್ಯಾಗಲ್ಲಿ ಒಂದು ಸೆಟ್ ಡ್ರೆಸ್ ಎಕ್ಸ್ಟ್ರಾನೇ ಇಟ್ಟಿರ್ತೀನಿ, ಏನಾಕಾದರೂ ಬೇಕಾದರೆ ಆಗಲಿ ಅಂತ ಹೇಳಿಬಿಟ್ಟು. ಸೊ ಇದನ್ನು ಜಸ್ಟ್ ಯಾರಾದರೂ ನ್ಯೂ ಮಾಮ್ಸ್ ಇರ್ತಾರಲ್ವ, ಫಸ್ಟ್ ಟೈಮ್ ಪಾಪುನ ಸ್ಕೂಲಿಗೆ ಕರ್ಕೊಂಡು ಹೋಗೋರು, ಸೊ ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ದೀನಿ ಅಷ್ಟೇ. ಇವಾಗ ಅವಳನ್ನು ಸ್ಕೂಲಲ್ಲಿ ಬಿಟ್ಟು ವಾಪಸ್ ಬಂದ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಪಾಪುನ ಸ್ಕೂಲಿಗೆ ಬಿಟ್ಟು ಆಮೇಲೆ ವಾಪಸ್ ಬಂದು ಕೆಲಸಗಳನ್ನಿಂದ ಅದೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಇಲ್ಲಿ ತೋಟದ ಹತ್ರ ಬಂದಿದ್ದೀನಿ ರಂಬುಟಾನ್ ಹಣ್ಣು ಕೊಯ್ಯೋಕ್ಕೆ. ಆಲ್ರೆಡಿ ಒಂದಷ್ಟು ಕೊಯ್ದೆಲ್ಲ ಮುಗೀತು ಹಣ್ಣುಗಳೆಲ್ಲ. ಇನ್ನು ಒಂದು ಮರದಲ್ಲಿದೆ, ಸೊ ಅದನ್ನು ಕೊಯ್ಯೋಣ ಅಂತ ಬಂದಿದ್ದೀನಿ. ಅಂತ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನನಗೆ ಟೈಮೇ ಹೋಗ್ತಾ ಇಲ್ಲ. ಮುಂಚೆ ಅಂದರೆ ಟೈಮೇ ಸಾಕಾಗ್ತಾ ಇರಲಿಲ್ಲ ಪಾಪು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ. ಇವಾಗಂತೂ ಟೈಮ್ ಬೇಕಾದಷ್ಟಿದೆ ಅಂತ ಅನಿಸ್ತಾ ಇದೆ. ತುಂಬಾ ಒಂಥರ ಬೋರಿಂಗ್ ಅನಿಸುತ್ತೆ, ಟೈಮು ಹೋಗ್ತಾ ಇಲ್ಲ. ಹಾಗೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಸೊ ಆವಾಗ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಒಂದಷ್ಟು ರಂಬುಟಾನ್ ಹಣ್ಣುಗಳನ್ನು ಕೊಯ್ಕೊಂಡು ಹೋಗೋಣ ಬನ್ನಿ. ನೋಡಿ, ಇದು ಸ್ವಲ್ಪ ಹೈಬ್ರಿಡು. ಇದೇನು ನೋಡಿ ಹಿಂಗಾಗ್ಬಿಟ್ಟಿದೆ. ಇದು ಇನ್ನೂ ಕೆಂಪಗಾಗುತ್ತೆ. ಅಷ್ಟೊತ್ತಿಟ್ಟರೆ ಮಾತ್ರ, ಅಷ್ಟು ದಿನ ಇಟ್ಟರೆ ನಮಗೆ ತಿನ್ನೋಕ್ಕೆ ಸಿಗಲ್ಲ. ಹಂಗಿದೆ ಪರಿಸ್ಥಿತಿ. ಅಲ್ಲೋ ಇಲ್ಲೋ ಒಂದೊಂದಿದೆ ಇನ್ನು. ಇಲ್ಲೇ ಒಂದಷ್ಟಿದೆ. ಆಮೇಲೆ ಮತ್ತೆ ಬಂದು ಒಂದು ಚೀಲ ಏನಾದರೂ ತೊಗೊಂಬರ್ಬೇಕು. ನಾನು ಇಲ್ಲೇ ಬಂದಿದ್ದೆ, ಸೊ ಹಾಗಾಗಿ ಇವಾಗ ಕೊಯ್ತಾ ಇರೋದು. ಕೊಯ್ದಿದ ತಕ್ಷಣ ಮಳೆ ನೀರಲ್ಲಿ ರಂಬುಟಾನ್ ಹಣ್ಣೇನೋ ಕೊಯ್ದೆ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಹೈಬ್ರಿಡ್ ಆಯಿತಾ. ಸೊ ಕ್ಲೀನಾಗಿ ಪಲ್ಪೆಲ್ಲ ಈ ಕಡೆ ಬಂದುಬಿಡುತ್ತೆ ಕ್ಲೀನಾಗಿ. ಹೈಬ್ರಿಡೆಲ್ಲ ಲೋಕಲ್ ವೆರೈಟಿ ಅಂತಂದರೆ ಅದು ಕ್ಲೀನಾಗಿ ಪಲ್ಪೆಲ್ಲ ಹೊರಗಡೆ ಬಂದು ನಿಮಗೆ ತಿನ್ನಕ್ಕೆ ಸಿಗಲ್ಲ. ಬಟ್ ಇದಂದರೆ ಕ್ಲೀನಾಗಿ ಬರುತ್ತೆ. ಆ್ಯಂಡ್ ಸೈಜ್ ಕೂಡ ಅಷ್ಟು ಸ್ವಲ್ಪ ದೊಡ್ಡದಾಗಿಯೇ ಇರುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿದೆ. ಇದು ಸ್ವೀಟಾಗಿ. ಇದು ಸ್ವಲ್ಪ ಹಣ್ಣಾಗೋಕ್ಕಿಂತ ಮುಂಚೆ ಕೊಯ್ದರೆ ಒಂದು ಸ್ವಲ್ಪನೂ ಟೇಸ್ಟ್ ಇರೋಲ್ಲ, ಜ್ಯೂಸಿ ಆಗಿರಲ್ಲ. ಬಟ್ ಚೆನ್ನಾಗಿ ಹಣ್ಣಾದ್ಮೇಲೆ ಕೊಯ್ದರೆ ಸಕ್ಕತ್ತಾಗಿರುತ್ತೆ ಆಯಿತಾ. ಸ್ವೀಟು ಆಗಿರುತ್ತೆ, ಜ್ಯೂಸಿ ಆಗೋದು ಇರುತ್ತೆ. ಒಂದು ಸ್ವಲ್ಪ ಕೊಯ್ದಿಟ್ಟಿದ್ದೀನಿ ಪಾಪುಗೆ, ಆಮೇಲೆ ಕೊಡ್ಬೋದಲ್ವ ಅಂತ ಹೇಳಿ. ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಸೊ ಹೋಗೋಣ. ನೋಡಿ, ಇಲ್ಲಿ ಇಷ್ಟು ಸಿಕ್ತು ಇವತ್ತು. ಸೊ ಇದಿಷ್ಟನ್ನು ತೊಗೊಂಡು ಮನೆ ಕಡೆ ಹೋಗುವ. ಇದೊಂದು ಹಳೇದಾಗಿರುವಂಥ ಹಾಳೆ, ಅಂದರೆ ಕುಂಬಾಗಕ್ಕೆ ಶುರುವಾಗಿದೆ ಫುಲ್ಲು. ಅದರಲ್ಲೇ ಹಾಕ್ಕೊಂಡು ಹೋಗ್ತೀನಿ. ನಾನು ಬರೋವಾಗ ಏನೂ ಪ್ಲ್ಯಾನಲ್ಲಿ ತೊಗೊಂಡು ಬಂದಿಲ್ಲ, ಪ್ಲಾಸ್ಟಿಕ್ ಕವರೆಲ್ಲ ಏನು. ಹಾಗಾಗಿ ಇದರಲ್ಲೇ ಹಾಕಿ ಈಗ ತೊಗೊಂಡು ಹೋಗೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಮಗಳನ್ನು ಕರ್ಕೊಂಡು ಬರೋಕ್ಕೆ ಅಂತ ಹೊರಟಿದ್ದೀವಿ. ಮಧ್ಯಾಹ್ನನೇ ಕರ್ಕೊಂಡು ಬರೋಣ ಅಂತ ಇವತ್ತು. ಸೊ ಹಾಗಾಗಿ ಹೊರಟಿದ್ದೀವಿ. ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಬೇಕು ಏನು ಮಾಡ್ತಾಳಂತ. ಬೆಳಗ್ಗೆ ಸಿಕ್ಕಾಬಟ್ಟೆ ಅಳ್ತಾ ಇದ್ಲು. ಅಲ್ಲಿ ಹೋಗಿದ ತಕ್ಷಣ ಲಕ್ಷ ಮಾಡಿದ್ಲು. ರೆಡಿ ಆಗಕ್ಕೇ ಬಿಟ್ಟಿಲ್ಲ ಇವತ್ತು ಕರೆಕ್ಟಾಗಿ. ಹಂಗೆ ಹೊತ್ಕೊಂಡು ಹೋಗಿದ್ದಾಳೆ. ಸೊ ಏನು ಮಾಡ್ತಾಳೆ ನೋಡೋಣ ಹೋಗ್ಬಿಟ್ಟು. ಹಾಗೆ ಆ್ಯಂಡ್ ತುಂಬ ಜನ ಸ್ಕೂಲ್ ಯಾವುದಕ್ಕೆ ಹೋಗ್ತಾ ಇರೋದು, ಯಾವ ಸ್ಕೂಲ್ ಅಂತ ಕೇಳಿದ್ದೀರ. ಸೊ ಅದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಬಿಕಾಸ್ ಸೇಫ್ಟಿ ಪರ್ಪಸ್ಗೆ ನಾನು ಖಂಡಿತವಾಗ್ಲೂ ಅದನ್ನು ಶೇರ್ ಮಾಡಲ್ಲ ಆಯಿತಾ. ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬ ಜನ ಕೇಳಿದ್ದೀರ ಯಾವ ಸ್ಕೂಲು ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಶೇರ್ ಮಾಡೋದು ಇಟ್ಸ್ ನಾಟ್ ಎಟ್ ಆಲ್ ಸೇಫ್ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ನಾನು ಶೇರ್ ಮಾಡ್ತಾ ಇಲ್ಲ. ಹಾಗೆ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬಂದ ನಂತರ ಅವಳು ಕೂಡ ಸ್ವಲ್ಪ ನಿದ್ದೆ ಮಾಡಿದ್ಲು. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ಲು ಇವತ್ತು. ಹಾಗಾಗಿ ಅವಳು ಕೂಡ ನಿದ್ದೆ ಮಾಡಿದ್ದಾಳೆ. ಅಷ್ಟರಲ್ಲಿ ನಾನಿಲ್ಲಿ ಸ್ವಲ್ಪ ಚಪಾತಿ ಮತ್ತು ಕಾಳು ಪಲ್ಯ ಥರ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಹಸ್ಬೆಂಡ್ ಹೇಳ್ತಾಯಿದ್ರು ಕಾಳು ಪಲ್ಯ ಮಾಡಿ ಚಪಾತಿ ಮಾಡು ಒಂದ್ಸಲಿ ಅಂತ ಹೇಳಿ. ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ಸ್ಕೂಲು ಅದೆಲ್ಲ ಸ್ಟಾರ್ಟ್ ಆದ ನಂತರ ನಾನು ಕೂಡ ಜಾಸ್ತಿ ಏನೂ ಈ ಥರದಲ್ಲೇ ಇರಲಿಲ್ಲ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಳು ಸ್ಕೂಲ್ಗೆ ಹೆಂಗೆ ಹೋಗ್ತಾಳೋ ಏನೋ ಅದೇ ಟೆನ್ಷನಲ್ಲಿದ್ದೆ. ಫೈನಲಿ ಇವತ್ತು ಮಾಡೋಣ ಅಂತ ಹೇಳಿ ಎಲ್ಲ ಕಾಳೆಲ್ಲ ನೆನೆ ಹಾಕಿದ್ದೆ. ಸೊ ಅದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ಸಾಫ್ಟಾಗಿ ಬೇಯಬೇಕು ಕಾಳು. ಸೊ ಅಲ್ಲಿ ತನಕ ಚೆನ್ನಾಗಿ ಒಂದು 6-7 ವಿಸಿಲ್ ತೆಗೆದ್ರೂ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಇಲ್ಲಿ ಮಸಾಲೆಗೆ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಈ ಥರ ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ನೀವು ಕುಟಾಣಿನಲ್ಲಿ ಬೇಕಾದರೂ ಕುಟ್ಕೊಂಡು ಇಟ್ಕೊಬೋದು.
ಆ್ಯಂಡ್ ಕುಕ್ಕರ್ ಕೂಡ ಇಲ್ಲಿ ವಿಸಿಲ್ ಹಾಕಿದೆ. ಚೆನ್ನಾಗಿ ಕಾಳು ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಹೇಳ್ತೀವಲ್ವ, ಅದನ್ನು ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪುಡಿ ಅಂದರೆ ನೋಡಿ ಈ ಥರನೇ ಆಗುತ್ತೆ, ಇದಕ್ಕೆ ತೀರಾ ಪುಡಿ ಏನೂ ಆಗೋಲ್ಲ. ಇದರ ಫ್ಲೇವರ್ ಜಸ್ಟ್ ಲೈಕ್ ಎಳ್ಳು ಥರನೇ ಬರುತ್ತೆ ನಿಮಗೆ. ಈ ಬರೀ ಗುರೆಳ್ಳನ್ನು ಹಾಕಕ್ಕೆ ಹೋಗಬೇಡಿ, ಅದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಹಸಿ ಕಡಲೆ ಬೀಜ ಬರುತ್ತಲ್ವ, ಅದನ್ನು ಸೇರಿಸ್ಕೊಳ್ಳಿ, ಒಂದು 2 ಸ್ಪೂನ್ ಆಗೋವಷ್ಟು. ಸೊ ಅದನ್ನು ಹಾಕೊಳ್ಳೋದ್ರಿಂದ ಗ್ರೇವಿ ಥಿಕ್ನೆಸ್ ಕೂಡ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನನ್ನ ಹತ್ರ ಕಡಲೆ ಬೀಜ ಇರಲಿಲ್ಲ ಇವತ್ತು, ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿಲ್ಲ. ಬಟ್ ಮಿಸ್ ಮಾಡದೆ ಕಡಲೆಕಾಯಿನ ಹಾಕ್ಕೊಳ್ಳಿ ಆಯಿತಾ. ಅದಾಗಿದ ನಂತರ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಅಡುಗೆಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು, ಘಮ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಒಂದು 2 ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊ. ಸೊ ಇದು ಹಾಕೋದ್ರಿಂದ ಹುಳಿ ಅಂಶ ಕೂಡ ಒಂದು ಸ್ವಲ್ಪ ಇರುತ್ತೆ, ಆ್ಯಂಡ್ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ. ಅದಾಗಿದ ನಂತರ ನಾವು ಮಾಡಿರೋಂಥ ಮಸಾಲ ಪೇಸ್ಟು ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರಿಬೇಕು, ಅದು ಚೆನ್ನಾಗಿ ಬೇಯಬೇಕು. ಆ ಮಸಾಲ ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಹೋಗಬೇಕು. ಇದನ್ನು ಹಿಂಗೆ ಒಂದ್ಸರಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ತೀನಿ. ಇದರಿಂದ ಟೊಮೆಟೊ ಕೂಡ ಮೆತ್ತಗಾಗುತ್ತೆ, ಆ್ಯಂಡ್ ಅದ್ರ ಜೊತೆಗೆ ಮಸಾಲೆ ವಾಸನೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಕುಕ್ ಆಗುತ್ತೆ. ಅದಕ್ಕೋಸ್ಕರ ಅರಿಶಿನ ಪುಡಿ, ಉಪ್ಪು ಹಾಕಿಬಿಟ್ಟು ಲೋ ಫ್ಲೇಮ್ ಮಾಡಿ ಮುಚ್ಚಿಡ್ತೀನಿ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅವಾಗ. ಈ ಕಡೆ ನೋಡಿ ಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಈ ಥರ ಬೇಯಬೇಕು. ನೀವು ಬೇಕಂದರೆ ಮೊಳಕೆ ಕಟ್ಟಿ ಕೂಡ ಇಟ್ಕೋಬೋದು. ನಾನು ಇವತ್ತು ಹಾಗೇ ಮಾಡ್ತಾಯಿದ್ದೀನಿ, ಜಸ್ಟ್ ನೆನೆ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಉಪ್ಪು ಹಾಕಿ. ನೀಟಾಗಿ ಸಾಫ್ಟಾಗಿ ಬೆಂದಿರಬೇಕು. ಆ್ಯಂಡ್ ಕಾಳನ್ನು ಬೇಯಿಸಿದ್ದು ನೀರಿದೆಯಲ್ವ ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಇವಾಗ ಕಾಳು ಬೇಯಿಸಿರೋದನ್ನು ಹಾಕ್ತಾಯಿದ್ದೀನಿ. ಖಾರ ನಿಮಗೆ ಎಕ್ಸ್ಟ್ರಾ ಇನ್ನು ಬೇಕು ಅಂತಂದರೆ ಈ ಟೈಮಲ್ಲಿ ನೀವು ಹಸಿಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಖಾರದ ಪುಡಿನ ಕೂಡ ಸೇರಿಸ್ಕೋಬೋದು. ನಾನು ಗಾಂಧಾರಿ ಮೆಣಸು ಹಾಕಿರೋದ್ರಿಂದ ಅದು ಚೆನ್ನಾಗಿ ಖಾರ ಕೂಡ ಇತ್ತು. ಕಾಳಿಗೆಲ್ಲ ಸ್ವಲ್ಪ ಖಾರ ಜಾಸ್ತಿನೇ ತಗುಲುತ್ತೆ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆ್ಯಂಡ್ ನಾನು ಇಲ್ಲೇ ಒಂದು ಸ್ವಲ್ಪ ಕಾಳನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಯಾಕೆಂತಂದರೆ ನಾನು ಕಡಲೆಕಾಳನ್ನು ಹಾಕ್ಕೊಂಡಿಲ್ಲ ಇವತ್ತು, ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ. ಇಲ್ಲಾಂತಂದರೆ ನೀವು ಕಡಲೆಕಾಳು ಯೂಸ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ಕಾಳನ್ನು ಮಿಕ್ಸಿನಲ್ಲಿ ರುಬ್ಬಿ ಹಾಕ್ಕೊಬೋದು, ಇಲ್ಲ ಚೆನ್ನಾಗಿ ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಬೋದು. ಸೊ ನಿಮ್ಗೆ ಹೆಂಗೆ ಬೇಕು ಹಾಗೆ, ಉಸ್ಲಿ ಥರ ಬೇಕು ಅಂತಂದರೆ ಹಾಗೇ ಹಾಕ್ಕೊಬೋದು. ನಾನು ಚಪಾತಿಗಾಗಿರೋದ್ರಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ಥರ ಕಡಲೆಕಾಳು ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೆ ಅನ್ನ ಜೊತೆಗೆಲ್ಲ ಅದಕ್ಕೂ ಸೂಪರಾಗಿರುತ್ತೆ. ಹಾಗೆ ಇದಕ್ಕೊಂದು ಸ್ವಲ್ಪ ಕಾಳು ಬೇಯಿಸಿದ ನೀರು ಕೂಡ ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಚೆನ್ನಾಗಿ ಬೇಯಿಸ್ತೀನಿ. ಈ ಟೈಮಲ್ಲಿ ನೀವು ಬೇಕು ಅಂತಂದರೆ ಉಪ್ಪನ್ನು ಸೇರಿಸ್ಕೋಬೋದು, ಇಲ್ಲ ಖಾರ ಬೇಕು ಅಂತಂದರೆ ಖಾರ ಕೂಡ ಸೇರಿಸ್ಕೋಬೋದು. ಖಾರ ಉಪ್ಪು ಎರಡೂ ಕರೆಕ್ಟಾಗಿತ್ತು. ಉಪ್ಪು ನಾನು ಕಾಳು ಬೇಯಿಸ್ಬೇಕಾದ್ರೆ ಹಾಕಿರೋದ್ರಿಂದ ಕರೆಕ್ಟಾಗಿತ್ತು, ಹಾಗಾಗಿ ಮತ್ತೇನೂ ಆ್ಯಡ್ ಮಾಡಿಲ್ಲ. ಆ್ಯಂಡ್ ಇದಕ್ಕೆ ಸ್ವೀಟ್ ಅಂತ ಬೆಲ್ಲ ಎಲ್ಲ ಏನೂ ಹಾಕ್ಕೊಳ್ಬೇಡಿ, ಬೆಲ್ಲ ಎಲ್ಲ ಹಾಕಿದ್ರೆ ಟೇಸ್ಟೇ ಚೆನ್ನಾಗಿರಲ್ಲ. ಹಾಗಾಗಿ ಜಸ್ಟ್ ಹಾಗೇ ಖಾರವಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ನಾವು ಏನು ಗುರೆಳ್ಳನ್ನು ಪುಡಿ ಮಾಡಿ ಇಡ್ತೀವಲ್ವ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಗುರೆಳ್ಳು ಮತ್ತು ಕಡಲೆಕಾಯಿನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೋಬೇಕು ಈ ಟೈಮಲ್ಲಿ. ನಾನು ಗುರೆಳ್ಳು ಮಾತ್ರನೇ ಹಾಕಿರೋದು. ನೀವು ಕಡಲೆಕಾಯಿ ಇದೆ ಅಂತಂದರೆ ಅದನ್ನು ಹಾಕೋದನ್ನು ಮಿಸ್ ಮಾಡಬೇಡಿ, ಚೆನ್ನಾಗಿ ಬರುತ್ತೆ, ಗ್ರೇವಿ ಟೈಪ್ ಬರುತ್ತೆ. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಸೂಪರ್ ಆಗಿರುವಂತಹ ಕಡಲೆಕಾಳು ಪಲ್ಯ, ರುಚಿಯಾಗಿರುತ್ತೆ ತಿನ್ನಕ್ಕಂತೂ. ಪಲ್ಯ ಆ ಥರನೂ ಯೂಸ್ ಮಾಡ್ಬೋದು, ಅನ್ನದ ಜೊತೆಗೆ ಇಲ್ಲ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನು. ಒಂದ್ಸರಿ ಟ್ರೈ ಮಾಡಿ. ಜಾಸ್ತಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಒಂಥರ ಘಮ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗೋರ್ಗಂತೂ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಅದೆಲ್ಲ ಆದ ನಂತರ ನನ್ನ ಪಾಪು ಕೂಡ ನಿದ್ದೆಯಿಂದ ಎದ್ದಿದ್ಲು. ಸೊ ಅವಳಿಗೂ ಕೂಡ ಎಲ್ಲ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ನಾನು ಹಲಸಿನಣ್ಣು ಸ್ವಲ್ಪ ಇತ್ತು, ಕೆಂಪು ಹಲಸಿನಣ್ಣು ಬರುತ್ತಲ್ವ, ಸೊ ಅದನ್ನು ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬಾ ಸಿಕ್ಕಿತ್ತು ಇವತ್ತು. ಇದು ಆ್ಯಕ್ಚುಲಿ ನಮ್ಮ ಮನೆಯದಲ್ಲ, ನಮ್ಮ ಕೆಳಗಡೆ ಮನೆ ಅಂದರೆ ನಮ್ಮ ಚಿಕ್ಕ ಮಾವನ ಮನೆಯಿಂದ ಕೊಟ್ಟಿರೋದು. ಸೊ ಹಾಗೆ ಹಲಸಿನಣ್ಣಂತೂ ತುಂಬಾ ರುಚಿಯಾಗಿತ್ತು. ಪಾಪುಗಂತೂ ಹಲಸಿನಣ್ಣು ತುಂಬಾ ಇಷ್ಟ. ಹಾಗೆ ಅವಳು ಟಿ ವಿ ನೋಡ್ತಾ ಹಲಸಿನಣ್ಣು ತಿಂತಾ ಇದ್ದಾಳೆ. ನಾನು ಬೇಗ ಇಲ್ಲಿ ಹಲಸಿನಣ್ಣು ಸೊಳನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಸಂಜೆ ಹೊತ್ತು ಈ ಥರ ಅವಳಿಗೇನಾದರೂ ಫ್ರೂಟ್ಸು ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಟಿ ವಿ ನೋಡೋದು ತುಂಬಾ ಇಷ್ಟಪಡ್ತಾಳೆ ಇತ್ತೀಚೆಗಂತೂ. ಸೊ ಹಾಗೆ ಸರಿ ನನಗೂ ಬೇಗ ಕೆಲಸ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ ನಾನು ಕೂಡ ಅವಳಿಗೆ ಟಿ ವಿ ಹಾಕ್ಕೊಟ್ಟು ನಾನು ಇಲ್ಲಿ ಹಲಸಿನಣ್ಣೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಲಸಿನಣ್ಣಂತೂ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ಥರ ಆರೆಂಜ್ ಕಲರ್, ಕೆಂಪು ಹಲಸಿನಣ್ಣು ಅಂತ ಹೇಳ್ತೀವಿ ನಾವು. ಇದ್ರದ್ದು ಆ್ಯಕ್ಚುಯಲ್ ನೇಮ್ ಏನು ಅಂತ ನನಗೂ ಗೊತ್ತಿಲ್ಲ. ಬಟ್ ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ವೀಟಾಗಿ ತುಂಬ ಚೆನ್ನಾಗಿತ್ತು, ಜ್ಯೂಸಿ ಆಗಿತ್ತು, ತುಂಬ ದಪ್ಪದಕ್ಕಿತ್ತು ಸೊಳೆ ಅಂತೂ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಕಲರ್ ನೋಡ್ತಾ ಇದ್ರೇ ತಿಂದ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ, ಆ ಥರ ಇತ್ತು. ದಪ್ಪ ಇದೆ ಹೆಸರು ಕೂಡ, ಹಾಗಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಅಂತೇಳಿ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಆ್ಯಂಡ್ ಈ ವ್ಲಾಗನ್ನು ನಾನು ಇಲ್ಲಿ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.